ಏನಿಲ್ಲ ಸ್ಮಕ್ಕ, ಏನ್ ಮಾಡ್ತಿದ್ದೆ? ಎಲ್ಲಿ ನಿನ್ ಮಗ ಏನ್ ಮಾಡ್ತಾ ಇದ್ದಾನೆ? ಇವಾಗಿನ ನೀರು ಇದ್ವಿ ಅವನ್ಗೆ, ನಾನು ನಮ್ಮ ಅತ್ತೆನು ಅದಕ್ಕೆ ಮನಿ ಕಂಡವನಿ ಮನಕ್ಸೇ ಇದೀವಿ. ಬಾರ್ ಗುಂಡಜ್ಜಿ, ಉಂಡ್ ಬಂದೆ. ಬಾ ಕುಕ್ಕ ಬಾ. ಉಂಡ್ ಬಂದೆ ಕಣೆಲ್ಲ ಸ್ಮಕ್ಕ. ಹೀಗೆ ನೀವ್ ಉಂಡ್ರಿ? ಏನ್ ಸರ್ ಮಾಡಿದ್ರಿ? ನಮ್ಮನೆಗೆ ನೆನ್ನೆ ಸಿಂದೆ ಒಂದಿಟ್ಟು ಇದು ಹುಳಿ ಇತ್ತು, ಅದಕ್ಕೆ ಬಿಟ್ಟಿದ್ವಮ್ಮ. ಇನ್ನೇನ್ ಚೆಲ್ಲದು ಅಂತ ಸ್ಯಾಣಿ ಇತ್ತು, ಅದಕ್ಕೆ ಅದನ್ನೇ ಬಿಸಿ ಮಾಡ್ಕೊಂಡು ಒಂದಿಟ ಅನ್ನ ಮಾಡ್ಕೊಂಡು ಉಂಡ್ವಿ. ಮುದ್ದೆ ಏನು ಮಾಡಲಿಲ್ಲ, ಬೈನಾಗ ಮಾಡಿರಾತ್ ಮುದ್ದೆನ ಅಂತ ಹೇಳಿ ಬರೀ ಅನ್ನ ಮಾಡಿತ್ತು ನಮ್ಮ ಅತ್ತೆ, ಅನ್ನನೇ ಉಂಡ್ವಿ. ನೀವೇನು ಸಾರು ಮಾಡಿದ್ರಿ? ಅದೇ ಗಣೇಶಗ ಅಂತೇಳಿ ಕರ್ಗಡ್ ಮಾಡಿದ್ವಾ, ಒಂದಿಟ್ಟು ಒಬ್ಬಟ್ಟಿನ ಸಾರಿತ್ತು, ಅದೇ ಐತೆ. ಒಂದೆರಡು ಕರ್ಗಡ್ಬನು ಅನ್ನ ಸಾರನು ಉಂಡು ಬಂದು ನಮ್ಮ ಇತ್ಲಾಗಿ. ನೀವೇನು ಹಬ್ಬ ಮಾಡ್ಲಿಲ್ವೇನು? ನಾವೇನು ಹಬ್ಬ ಮಾಡ್ಲಿಲ್ಲಮ್ಮ, ಯಾರೋ ತಿಂಬಲ್ವಲ್ಲ, ಅದಕ್ಕೆ ಸಿಹಿ ಅಡುಗೆ ಆದ್ರೆ ಅದಕ್ಕೆ ಸುಮ್ಮನಾದಿ, ಆತ ಮಾಡಲಿಲ್ಲ. ಅಕ್ಕ ಗುಂಡಜ್ಜಿ? ಯಾರು ಗುಂಡಜ್ಜಿ? ಅಕ್ಕಯ್ಯ ಅಯ್ಯಮ್ಮನೆ, ಇವಳ ಕಣಿ ಸಾವುಕಾರನ ಎರಡನೇ ಹೆಂಡ್ತಿ. ಹೌದೇನು? ಬಾರಕ್ಕ ಬಾ, ಒಳಕ್ಕೆ ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ ಅಕ್ಕ, ನನ್ನ ಹೆಸರು ದೇವಮ್ಮ ಅಂತಾನ, ಅದೇ ಸಾವುಕಾರ ಸಿದ್ದಪ್ಪರ ಇದಾರಲ್ಲ ಅವರ ಎರಡನೇ ಹೆಂಡ್ತಿ. ಹೌದಾ? ನೋಡಿದೀವಿ ಗೊತ್ತಾಯ್ತು. ಕುಕ್ಕಳಮ್ಮ, ಯಾಕೆ ಬಂದಿದ್ದೆ? ಏನು ಸಮಾಚಾರ? ಏನು ಇಲ್ಲ ಕಣಕ್ಕ. ನಿಮ್ಮ ಹೆಸರು ಏನು? ನನ್ನ ಹೆಸರು ಗುಂಡಮ್ಮ ಅಂತಾನ, ಈ ಅಮ್ಮನ ಹೆಸರು ಲಸ್ಮಕ್ಕ ಅಂತಾನ. ಕುಕ್ಕಳಮ್ಮ, ಪರವಾಗಿಲ್ಲ ಬಿಡಕ್ಕ, ನೀವೇ ಕೇಳಕ್ ಕುಕ್ಕಣ್ರಿ, ಕುತ್ಕೊಳ್ರಿ ಮ್ಯಾಕೆ, ಪರವಾಗಿಲ್ಲ. ಪರವಾಗಿಲ್ಲ ಕುಕ್ಕಳಕ್ಕ, ಮಂಚದ ಮೇಲೆ ಓಸಾರ ಕುಕ್ಕಮಕ್ಕಾಗಲ್ಲ, ನಿನ್ನ ನೆಲದ ಮೇಲೆ ಕುಂಡ್ರಿಸಿ ನಾವು ಮಂಚದ ಮೇಲೆ ಕುಕ್ಕಮಕ್ಕಾಗುತ್ತೆ. ಕುಕ್ಕಳಕ್ಕ ಕುಕ್ಕ. ಏನಮ್ಮ ಸಮಾಚಾರ? ಏನ್ ಬಂದಿದ್ದು? ಏನು ಇಲ್ಲ ಕಣಕ್ಕ, ಯಾರನ್ನೋ ಒಬ್ರನ್ನ ಕೇಳಿದೆ, ಅದೇ ಭಾಗ್ಯಮ್ಮ ಅಂತ ಇದಾರಲ್ಲ ಅವ್ರನ್ನ, ಹಿಂಗೆ ಯಾರು ದೊಡ್ಡವ್ರಿಲ್ವೇ, ಹಿಂಗೆ ನಮ್ಮನ್ನು ಮತ್ತೆ ನಮ್ಮ ಅಕ್ಕಯ್ಯರನ್ನು ಒಂದ್ ಮಾಡೋ ಅಂತಾರು, ನಮ್ಮ ಅವ್ರ ಮಾತು ಕೇಳ ಅಂತಾರು ಅಂತಂದೆ. ಈ ಊರಿಗೆ ದೊಡ್ಡವರು ಅಂತಂದ್ರೆ ಅವರೇ ದೊಡ್ಡವರು, ಸಾವುಕಾರ ಮನೆಯವರು, ಅವ್ರು ಯಾರ ಮಾತು ಕೇಳಲ್ಲ. ಅದಕ್ಕೂ ನಿನ್ಗೆ ಏನಾರ ಮಾತಾಡ್ಬೇಕು ಯಾರ್ತಾಗನ ಅಂತಂದ್ರೆ ಗುಂಡಜ್ಜಿ ಅಂತ ಐತಿ, ಅವ್ರ ತಕ್ಕ ಹೋಗು, ಈಗಿನ ಲಸ್ಮಕ್ಕರ್ ಅಂತಕ್ಕೆ ಹೋಗ್ತಾ ಇತ್ತು, ನಾನು ಮಾತಾಡ್ಸ್ಕೊಂಡ್ ಬಂದೆ ಅಂತ ನಾವು ಅಕ್ಕ ಹೇಳ್ತು. ಅದಕ್ಕೆ ಲಸ್ಮಕ್ಕರ್ ಮನೇನ ಕೇಳ್ಕೊಂಡ್ ಬಂದೆ ಇಲ್ಲಿಗೇನೆ, ನೀನ್ ಇಲ್ಲಿಗೆ ಬರ್ತಾ ಇದೀಯ ಅಂತಾನ ಹೇಳ್ತಾವ ಅಕ್ಕಯ್ಯ, ಅದಕ್ಕೆ ಇಲ್ಲಿಗೆ ಬಂದೆ ಮಾತಾಡೋಣ ಅಂತಾನ. ಹೌದಾ? ನಾವ್ ಹೇಳಿರ ಅವ್ರು ಕೇಳ್ತಾರೇನಮ್ಮ, ನನ್ನ ಮಾತು ಕೇಳಲ್ಲ. ಅದು ಸರಿ, ಎಲ್ಲ ನಿನ್ಗೆ ಎಣ್ಣೆ ಮದ್ವೆ ಎಂಬುದು ಗೊತ್ತಾಗ್ಲಿಲ್ವೇ? ಸಾವುಕಾರ ಅಲ್ಲೇ ಮದ್ವೆ ಆಗ್ಯವನೇ, ಹೆಂಡತಿ ಇದ್ದಾಳೆ ಅಂತಾನ. ನೀನ್ ಯಾಕೆ ಅವನ್ನ ಮದ್ವೆ ಆಗಕ್ ಹೋದೆ? ಇಲ್ಲ ಕಣಕ್ಕ, ನನಗೆ ಗೊತ್ತಿದ್ರೆ ನಾನು ಮದ್ವೆನೇ ಆಗ್ತಾ ಇರ್ಲಿಲ್ಲ ಇವ್ರನ್ನ. ನಮ್ಮ ಅಪ್ಪಗೆ ಬಡ್ಡಿಗೆ ದುಡ್ಡು ಕೊಟ್ಟಿದ್ರು ಇವರು, ನಮ್ಮ ಯಜಮಾನ್ರು. ಅವಾಗ ಬಡ್ಡಿ ವಸೂಲಿ ಮಾಡಕ್ಕೆ ಅಂತೇಳಿ ಅವಾಗ ಬರೋರ, ಅವಾಗ ಹಂಗೇನೆ ಪರಿಚಯ ಆದ್ರು ನನಗೂ. ಅವಾಗ ನನಗೇನು ಗೊತ್ತಿರಲಿಲ್ಲ ಇವ್ರು ಮದುವೆ ಆಗಿದ್ದಾರೆ ಅಂತ. ಅವಾಗಿನ ಹುಡುಗ ಇದ್ದಂಗೆ ಇದ್ರಲ್ಲ, ಚೆನ್ನಾಗಿದ್ರು ನೋಡೋಕ್ಕೆ. ನನ್ನ ಮೇಲೆ ಅವರು ಆಸೆ ಪಟ್ಟರು, ನಮ್ಮ ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಹಿಂಗ ಅಂತ ಹೇಳ್ಬಿಟ್ರು, ನೀನು ಅಂದರೆ ಇಷ್ಟ ಅಂತಾನ. ಆಮೇಲೆ ಒಂದು ದಿವಸ ಏನೋ ಕೆಟ್ಟ ಘಟನೆ ನಡೆದೋಗ್ಬಿಡ್ತು. ನಮ್ಮ ಅಪ್ಪ ಅಮ್ಮ ಇಲ್ಲದೆ ಇರೋ ಹೊತ್ನಾಗೆ ಬಂದರು, ಮಳೆ ಬತ್ತಾಯಿತು ಅವತ್ತು, ಅದು ಏನೋ ಆಗೋಯ್ತು. ಆಮೇಲೆ ಅದಾದಮೇಲೆ ನಮಗೆ ಗೊತ್ತಾಯ್ತು ಇದಕ್ಕೆ ಇದಾಗಬಾರ್ದಾಗಿತ್ತು ಅಂತಾನೆ. ಆಮೇಲೆ ನಾನು ಎಂಥ ಕೆಲಸ ಮಾಡಿದೆ ಅಂತ ಹೇಳಿ ಇದು ಮಾಡಿದೆ. ಅದೆಲ್ಲ ನಡೆದಾದ್ಮೇಲೆ ಅವ್ರು ಏನು ಮಾಡಿದ್ರು, ನಾನು ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ಕೇಳಿದೆ ನಮ್ಮ ಯಜಮಾನ್ರನ್ನ. ಅದಕ್ಕೆ ಅವ್ರು ಅವಾಗ ಹೇಳಿದ್ರು, ನನಗಾಗಲೇ ಮದುವೆ ಆಗಿದೆ, ನಾನು ನಿನ್ನ ಮದುವೆ ಆಗೋಕ್ಕಾಗಲ್ಲ ಅಂತಾನೆ. ಅದಕ್ಕೆ ಏನು ಮಾಡೋದು ಅಂತೇಳಿ ನನಗಂತೂ ತುಂಬ ಆಕಾಶನೇ ತಲೆ ಮೇಲೆ ಬಿದ್ದಂಗಾಯ್ತು. ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತಲ್ಲ ಅಂತೇಳಿ ಎದ್ರುಕೊಂಡು ಸತ್ತೋಗ್ಬಿಡೋಣ ಅಂತೇಳಿ ನಾನು ಹೋಗಿ ಬಾವಿಗೆ ಬಿದ್ದುಬಿಟ್ಟಿದ್ದೆ. ಬಾವಿಗೆ ಬಿದ್ದಿದ್ದ? ಅಯ್ಯೋ, ಆಮೇಲೆ ಯಾರು ಕಾಪಾಡಿರು ನಿನ್ನ? ಇನ್ಯಾರು? ಇವರೇನೆ. ಇವ್ರ ಮನೆಗೆ ಬಂದ್ರೆ ಅವಾಗ್ಲೇನೆ ನಾನು ಅವಾಗ ಹೊಲ್ದ ಕಡಿಕೆ ಸಾಯನ ಅಂತೇಳಿ ಬಾವಿ ಕಡೆಗೆ ಹೋದೆ. ಅವ್ರು ಬಂದು ನಮ್ಮ ಅಪ್ಪ ಅಮ್ಮನ ಕೇಳಿದ್ದಾರೆ, ಎಲ್ಲಿ ದೇವಿ ಅಂತಾನ. ಅದಕ್ಕೆ ಅವ್ರು ಹೊಲ್ದ ಕಡೆಗೆ ಹೋದ್ಲು ಅಂತ ಹೇಳಿದ್ದಾರೆ. ನಮ್ಮ ಅಪ್ಪ ಅಮ್ಮಂಗೆ ನಾನು ವಿಷಯ ಯಾವಾಗಿನ ಹೇಳಿರಲಿಲ್ಲ. ಅವ್ರಿಗೇನು ವಿಷಯ ಗೊತ್ತಾದ್ರೆ ನಾನು ಸಾಯಿಸ್ಬಿಡ್ತಾರೆ ಅಂತ ಹೇಳಿ ನಾನೇ ಸತ್ತೋಗ್ಬಿಡೋಣ, ಮರ್ಯಾದೆ ಹೋಗೋದ್ಕಿನ್ನ ನಾನು ಸಾಯೋದೇ ಮೇಲು ಅಂತೇಳಿ ಸಾಯಕ್ಕೆ ಅಂತೇಳಿ ಹೋಗಿದ್ದೆ. ನಮ್ಮ ಯಜಮಾನ್ರಿಗೆ ವಿಷಯ ಗೊತ್ತಾಗಿ ಓಡ್ ಬಂದು ಬಾವಿಗೆ ಆರ್ಬಿಟ್ಟು ನನ್ನ ಕಾಪಾಡಿದ್ರು. ಆಮೇಲೆ ಹಿಂಗೆ ಯಾಕೆ ಮಾಡ್ತೀಯ ದೇವಿ, ಹಿಂಗೆ ಸತ್ರೆ ಏನು ಬರಂಗೈತೆ ಅಂತ ಹೇಳಿದ್ರು. ಇಷ್ಟೆಲ್ಲ ಆದಮೇಲೆ ಸಾಯ್ದೆ ಇನ್ನೇನು ಮಾಡೋದು ಅಂತೇಳಿ ನಾನು ಸಾಯ್ಬೇಕು ಅಂತ ಹೇಳಿದ್ಕೆ ಅವಾಗ ಅವರು, ಸಾಯ್ಬೇಡ, ನಿನ್ನ ನಾನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಆದರೆ ನೀನು ಅಲ್ಲಿಗೆ ಬರಂಗಿಲ್ಲ, ನನ್ನ ಮೊದಲನೇ ಹೆಂಡ್ತಿನ ನೋಡಂಗಿಲ್ಲ, ಮಾತಾಡ್ಸಂಗಿಲ್ಲ, ಊರಿಗೂ ಬರಂಗಿಲ್ಲ, ಹಂಗಾದ್ರೆ ನೀನು ಮದುವೆ ಆಗ್ತೀನಿ ಅಂತ ಹೇಳಿ ಭಾಷೆ ತಗೊಂಡ್ರು. ನಾನು ಅದಕ್ಕೆಲ್ಲ ಒಪ್ಪಿ ಮದುವೆ ಆದೆ. ಆಮೇಲೆ ಇದುವರೆಗೂ ನಾವೇನು ಇಲ್ಲಿಗೆ ಬಂದಿರಲಿಲ್ಲ. ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರು ಕೇಳಬೇಕಲ್ಲ, ನಾನು ಎಷ್ಟು ಹೇಳಿದ್ರು ಅವ್ರು ನನ್ನ ಮಾತೇ ಕೇಳಲಿಲ್ಲ. ಇಲ್ಲ ನಾವು ಹೋಗ್ಲೇಬೇಕು ಅಪ್ಪ ಇರೋರ್ಗೆ ಅಂತೇಳಿ ಹಠ ಮಾಡಿ ಈಗ ಕರ್ಕೊಂಬಂದ್ರು. ಅವ್ರು ಹಠ ಮಾಡಲಿಲ್ಲ ಅಂತಂದರೆ ನಾವೇನಿನ್ನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಕಣಕ್ಕ. ಇಷ್ಟೆಲ್ಲ ಆಯಿತು. ಅಯ್ಯೋ ದೇವ್ರೇ, ಸಾವುಕಾರ ಸಿದ್ದಪ್ಪ ಮದುವೆ ಆಗಿದ್ದೀನಿ ಅಂತ ನಿಂತ ಹೇಳಿಲ್ವಾ ಮುಂಚೆಲೇನೆ? ಆಮೇಲೆ ಹೇಳಿದ್ನ? ಹ್ಞೂ ಕಣಕ್ಕ, ನನ್ನ ಹತ್ರ ಅವ್ರು ಏನು ಹೇಳಿಲ್ಲ. ನಾನು ಹಿಂಗೆಲ್ಲ ಮದುವೆ ಆಗಿದೆ ಅಂತ ಹೇಳಿ ಅಂದ್ಕೊಳ್ಳು ಇಲ್ಲ, ನಾನು ವಿಚಾರಿಸ್ಲೇ ಇಲ್ಲ ನಿಮಗೆ ಮದುವೆ ಆಗೈತಾ ಇಲ್ವಾ ಅಂತ ಹೇಳಿ. ನಿನಗೇನೋ ಗೊತ್ತಾಗ್ಲಿಲ್ಲ, ಮದುವೆ ಆಗಿಲ್ಲ ಅಂತ ಅನ್ಕೊಂಡಿದ್ಯಾ. ಅವನಿಗಾದ್ರೂ ಗೊತ್ತಿತ್ತು ತಾನೆ ನಾನು ಮದುವೆ ಆಗಿದ್ದೀನಿ, ಹಿಂಗೆಲ್ಲ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಬಾರ್ದು, ನನ್ನ ಹೆಂಡತಿಗೂ ಮೋಸ ಮಾಡ್ದಂಗಾಗುತ್ತೆ.
ನಿನ್ಗೂ ಮೋಸ ಮಾಡ್ದಂಗ ಆಗುತ್ತೆ ಅಂತಾನ ನೋಡ್ ಸಾವುಕಾರ ಸಿದ್ದಪ್ಪಗೆ ಅರ್ಥನೇ ಆಗಿಲ್ಲ. ಏನ್ ಮಾಡೋದಕ್ಕ, ಅವರು ಅವಾಗ ಹುಡುಗ ಬುದ್ಧಿ, ಯಾವಾಗ ಏನು ಯೋಚನೆ ಮಾಡ್ಲಿಲ್ಲ, ಇಬ್ರು ತಪ್ಪು ಮಾಡ್ಬಿಟ್ವಿ. ಅದಕ್ಕೇನೆ ಎರಡನೇ ಮದ್ವೆ ಅವ್ರು ಆಗ್ಬೇಕಾಗ್ ಬಂತು. ಈಗ ಈ ಊರಿಗೆ ಬಂದಾಗಿಂದನ ನಮ್ಮ ಅಕ್ಕಯ್ಯ, ಅವ್ರ ಅಕ್ಕನ ಮಕ್ಕಳು, ನಮ್ಮ ಯಜಮಾನ್ರು ತಂಗಿ ಜಯಮ್ಮ ಎಲ್ಲರೂ ಗಲಾಟೆ ಮಾಡ್ತಾರೆ. ಅದು ಅಲ್ದೇನೆ ನನ್ನ ಮಗಳಿದ್ದಾಳಲ್ಲ ಕಮಲಾನು, ಆಮೇಲೆ ನಮ್ಮ ಯಜಮಾನ್ರು ನಮ್ಮ ಅಕ್ಕಯ್ಯ ಮಗಳು ನೇತ್ರ ಅಂತ ಇದ್ದಾಳಲ್ಲ, ಅವಳು ಒಂದೇ ಕಾಲೇಜ್ನಾಗೆ ಓದಕ್ ಹೋಗ್ತಿದ್ರಂತೆ. ಹೌದಾ? ಅಯ್ಯೋ ದೇವ್ರೆ, ಪಾಪ ನಿಮ್ಮ ಅಪ್ಪ ಅಮ್ಮಯ್ಯ ಹಂಗಾದ್ರೆ ಐದಾರೆ ನಿನ್ನನ? ಇಲ್ಲ ಕಣಕ, ನನ್ನ ಮಕ್ಳು ಹುಟ್ಟಿದ್ಮೇಲೆ ಒಂದು 5-6 ವರ್ಷಕ್ಕೆ ಅವರು ಹೋಗ್ಬಿಟ್ರು. ಆಮೇಲೆ ನಮ್ಮ ಅಣ್ಣ ಯಾರಿದ್ರು ಇಬ್ರು, ಅವರು ನನ್ನ ನೋಡ್ಕೊಂಬ್ಲಿಲ್ಲ. ನಮಗೆ ಮನೆ ಬೇಕಮ್ಮ, ನೀನು ಎಲ್ಲಾದ್ರೂ ನಿನ್ನ ಗಂಡನ ಜೊತೆಗೆ ಹೋಗು ಅಂತಂದ್ರು. ನನ್ನ ಗಂಡಗೆ ಬೇರೆ ಮಾತು ಕೊಟ್ಟಿದ್ನಲ್ಲ, ನಿಮ್ಮ ಜೊತೆಗೆ ಬರ್ತೀನಿ, ನಿಮ್ಮೂರಿಗೆ ಬರ್ತೀನಿ ಅಂತಾನ, ನಾನು ಒತ್ತಾಯ ಮಾಡಲ್ಲ ಅಂತಾನ. ಅದಕ್ಕೆ ಏನಾದ್ರೂ ಕಷ್ಟ ಆಗ್ಲಿಲ್ಲ ಅಂತೇಳಿ ಅಲ್ಲೇ ಒಂದು ಬಾಡಿಗೆ ಮನೇನ ನೋಡ್ಕೊಂಡು ಇದ್ದೆ. ನಮ್ಮ ಯಜಮಾನ್ರೇನು ಅವಾಗ ಬರೋರು, ಎಲ್ಲಾನ ಸಾಮಾನು, ಮನೆಗೆ ಸಾಮಾನು ಎಲ್ಲ ಕೊಡೋರು, ಮನೆ ಬಾಡಿಗೆನೂ ಕಟ್ಟೋರು, ಎಲ್ಲಾನ ನೋಡ್ಕೊಂಬರು ಚೆನ್ನಾಗೇನೆ. ಮತ್ತೆ ನೋಡ್ಕೊಂಬ್ಲೇಬೇಕು ಮತ್ತೀಗ ಕಟ್ಕೊಂಡ್ಮೇಲೆ. ಏನ್ ಬಿಡು, ನೋಡ್ಕೊಂತಾನೆ, ಮಸ್ತಾಗ ಆಸ್ತಿ ಐತೆ, ನೋಡ್ಕೊಂಡೆ ಏನ್ ಮಾಡ್ತಾನೆ ಹೇಳು ಸಾವುಕಾರ ಸಿದ್ದಪ್ಪ. ನಾನು ಕೂಲಿ ಹೋಗ್ತಿದ್ದೆ, ಕೂಲಿ ಹೋದ್ರು ನಮ್ಮ ಅಮ್ಮಣಿ ಚೆನ್ನಾಗಿ ಓದೋಳು. ಅದಕ್ಕೆ ನಾನು ಓದ್ತೀನಿ ಕಣಪ್ಪ ಅಂತ ಹೇಳಿದ್ಲ. ನಮ್ಮ ಯಜಮಾನ್ರೆ ಓದಿಸ್ತಾ ಇದ್ರು, ಅವಳು ಖರ್ಚೆಲ್ಲ ಕೊಟ್ಟು. ನನ್ನ ಮಗ ಏನ್ ಜಾಸ್ತಿ ಓದ್ಲಿಲ್ಲ, ಅವನು ಒಂಥರ ಓದೋದ್ರಾಗ ಹಿಂದೆ. ನನ್ನ ಮಗಳು ಓದಿಳು, ಸೆಕೆಂಡ್ ಇಯರ್ ಏನೋ ಪಾಸ್ ಆದ್ಲು. ಆಮೇಲೆ ಸುಮ್ನಾದ್ಲು, ದೂರ ಹೋಗ್ಬೇಕು ಕಾಲೇಜಿಗೆ ಡಿಗ್ರಿಗೆ ಅಂತ ಹೇಳಿ ಸುಮ್ನಾದ್ಲು, ಹೋಗ್ಲಿಲ್ಲ. ಅದಕ್ಕೆ ಇವಾಗ ದೊಡ್ಡರಾಗ್ಯಾರೆ, ಬುದ್ಧಿವಂತರಾಗ್ಯವ್ರೆ. ಈಗ ಅಪ್ಪನ ಬಿಟ್ಟಿರ್ಬೇಕು ಅಂದ್ರೆ ಅವ್ರಿಗೂ ಕಷ್ಟ ಆಗುತ್ತಲ್ವೇನಕ್ಕ? ಎಂತರಾಗ್ಲಿ, ನಾನು ನಮ್ಮ ಯಜಮಾನ್ರು ತಪ್ಪು ಮಾಡಿದೀವಿ, ನನ್ನ ಮಕ್ಳೇನ್ ತಪ್ಪು ಮಾಡ್ಯಾವ್ರೆ ಹೇಳು? ಅವ್ರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ನನಗೂ ಅನ್ನಿಸ್ತು. ಅದಕ್ಕೆ ಅವ್ರು ಹೇಳೋದೇ ಸರಿ ಅನ್ಕೊಂಡು ಕರ್ಕೊಂಡು ಅದೇ ಬಂದೆ. ನಮ್ಮ ಯಜಮಾನ್ರು ಕೇಳಿದ್ರೆ ಬೇಡ ಬೇಡ ಅಂತ ಹೇಳೋರು, ಅದಕ್ಕೆ ಸುಮ್ಮನೆ ಆಗ್ತಿದ್ದೆ. ಎಷ್ಟು ಕೇಳಿದ್ರೆ ಅವ್ರು ಬೇಡ ಅಂತಾರೆ ಅಂತ ಹೇಳಿ ನನ್ನ ಮಕ್ಳು ಅದೇ ಕರ್ಕೊಂಬಂದ್ರು. ನಾ ಮಾಡಿರೋದೇನ ತಪ್ಪೇನಕ್ಕ? ಓ, ನಿನ್ ಗಂಡ ಹಂಗಾರೆ ಮದ್ವೆ ಆಗ್ಬೇಕಾರೆ ಭಾಷೆ ತಾಂಡೆ ಮದ್ವೆ ಆಗಿದ್ನ, ಅದಕ್ಕೆ ನೀವು ಈ ವರ್ಷ ಬಂದಿಲ್ಲ ಅಲ್ವೇ ಈ ಊರಿಗೆ? ಇಲ್ಲಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೋ ಬತ್ತೀರಿ ಅನ್ಸುತ್ತೆ. ಹ್ಞೂ ಕಣಕ್ಕ, ನಾನು ಬಂದ್ರೆ ದೊಡ್ಡ ಜಗಳನೇ ಆಗುತ್ತೆ ಅಂತ ನಮ್ಮ ಯಜಮಾನ್ರು ಹೇಳಾರ. ನಾನು ಬೇರೆ ಮದ್ವೆ ಆಗ್ಬೇಕಾದ್ರೆ ಭಾಷೆ ಕೊಟ್ಟಿದ್ನಲ್ಲ, ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಅಲ್ಲಿಗೆ ಅಂತಾನ. ನಾನು ಇಲ್ಲೇ ಇರ್ತೀನಿ, ನೀವು ಅವಾಗ ಬಂದು ಹೋದ್ರೆ ಸಾಕು ಅಂತ ಹೇಳಿದ್ದೆ. ಅದಕ್ಕೆ ಒಪ್ಪಿ ಮದ್ವೆ ಆಗಿದ್ರು. ಒಪ್ಪಿ ಮದ್ವೆ ಆದ್ಮೇಲೆ ಮತ್ತೆ ಅವ್ರು ಹೇಳ್ದಂಗೆ ನಾನು ಭಾಷೆ ಕೊಟ್ಟಂಗೆ ನಡ್ಕೋಬೇಕಲ್ಲ, ಅದಕ್ಕೆ ಇಷ್ಟು ವರ್ಷ ಬಂದಿರ್ಲಿಲ್ಲ ಅಷ್ಟೇನೆ. ನಿನ್ ಮಗಳು ಏನೋ ಜೋರಾದಳಂತೆ, ಜೋರವಾಗಿ ಮಾತಾಡ್ತಾಳಂತೆ. ಮಗಳು ನನ್ನ ಮಕ್ಕಳು ಇಬ್ರು ಜೋರೇನೆ. ನನ್ನ ಮಗ ಒಂದಿಷ್ಟು ಅಟ್ಮಾರಿ, ಅವ್ನಿಗೆ ಸ್ವಲ್ಪ ಗೊತ್ತಾಗಲ್ಲ. ನನ್ನ ಮಗಳು ಬುದ್ಧಿವಂತೆ, ಅವಳು ಚೆನ್ನಾಗಿ ನ್ಯಾಯ ರೀತಿಲೇ ಮಾತಾಡ್ತಾಳೆ. ಯಾರನ್ನೂ ಕೆಟ್ಟದಾಗ ನೋಡಲ್ಲ, ಯಾರನ್ನೂ ಅವಮಾನ ಮಾಡಕ್ ಹೋಗಲ್ಲ ಕಣಕ. ಎಲ್ಲ ನಮ್ಮವ್ರು ತಮ್ಮವ್ರು ಅಂತ ಅಂದ್ಕೋಬೇಕು ಅಂತಾನೆ ತಿಳ್ಕೊಂಡಿದ್ದಾಳೆ ಅವಳು. ಅದೇ ನಮ್ಮ ಅಕ್ಕನ ಮಕ್ಕಳೇನೆ, ಯಾರೂ ನಮ್ಮನ್ನ ಅವ್ರ ಮನೆಯವ್ರು ಅಂತ ತಿಳ್ಕೊಂಬಂದೇ ಇಲ್ಲ. ಎಲ್ಲ ನಾ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದಕ್ಕೆ ಏನಾದ್ರೂ ಒಂದು ನೀನೇ ಪರಿಹಾರ ಮಾಡ್ಕೊಡ್ಬೇಕು ಕಣ್ಗುಂಡಕ್ಕಯ್ಯ. ಅಯ್ಯೋ ನಾನು ಏನ್ ಮಾಡಕ್ಕಾಗುತ್ತಮ್ಮ, ಅದೇ ಜಗಳ ಆಡ್ಬೇಡ್ರಪ್ಪ ಅಂತ ಹೇಳ್ಬೋದು ಅಷ್ಟೇನೆ. ಅಷ್ಟ್ ಬಿಟ್ರೆ ನಾನಿನ್ ಬೇರೆ ಏನು ಹೇಳಕ್ಕಾಗಲ್ಲ ಕಣಮ್ಮ ದೇವಮ್ಮ. ಯಾಕೆಂದ್ರೆ ಸಾವುಕಾರ ಮನೆಯವ್ರಂದ್ರೆ ಅವರೇ ದೊಡ್ಡವ್ರು ನಮ್ಮೂರಿಗೆ. ವಯಸ್ಸಿನಾಗ ನಾನು ದೊಡ್ಡವಳಾಗಿರ್ಬೋದು, ಆದ್ರೆ ಸಂಪತ್ನಾಗೆ ಈ ಊರಿಗೇನೆ ದೊಡ್ಡ ಸಾವುಕಾರರು ಅಂತೇಳಿ ನಿಮ್ಮ ಯಜಮಾನ್ರೆ ಹೆಸರು ತಾಂಡಿರೋದು. ಇಷ್ಟು ಸಾಕು ಕಣ್ಗುಂಡಕ್ಕಯ್ಯ. ಅವ್ರು ಯಾರು ನಮ್ಮನ್ನ ಜಗಳ ಮಾಡ್ದಿದ್ರೆ ಸಾಕು, ನಮ್ಮನ್ನ ನೋಡಿ. ನಾವುನು ಈ ಊರಲ್ಲೇ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಸಾಕು. ಎಲ್ಲ ಮಕ ಕಂಡ್ರೆ ಸಾಕು, ಬಾಯಿಗೆ ಬಂದಂಗೆ ಮಾತಾಡೋದು ಹಂಗೆಲ್ಲ ಮಾಡದೇ ಇದ್ರೆ ಅಷ್ಟೇ ಸಾಕು. ನೀವೇ ಅವ್ರ ಮನೆಯವ್ರಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳ್ರಿ. ಸರಿ ನಮ್ಮ ನೋಡೋಣ, ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಮಾತು ಕೇಳ್ತಾರೆ ಅಂತ ಅನ್ಸಲ್ಲ. ಸಾವುಕಾರರು ಅದೇ ನಿನ್ ಗಂಡನ ಮೊದಲನೇ ಹೆಂಡತಿ ಮಗ ಕಾಳಮ್ಮನ ಮಗ ರಾಜ, ಅವನೇನಾದ್ರೂ ಕೇಳ್ಬೋದು ಅಷ್ಟೇನೆ. ಅದು ಬಿಟ್ರೆ ನೇತ್ರ, ಜಯಮ್ಮ, ಆಮೇಲೆ ಆ ಕಾಳಮ್ಮ ಅವರೆಲ್ಲರೂ ನನ್ನ ಮಾತು ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಏನೋ ಒಂದು ಪ್ರಯತ್ನ ಮಾಡಿ ನೋಡ್ತೀನಿ ಅಷ್ಟೇನೆ. ಕಣ್ಗುಣಕಯ್ಯ ಮಾತಾಡು ನೀನು. ಹೋಗಿ ಅವ್ರ ಮನೆಗೇನೆ ಅವ್ರನ್ನೆಲ್ಲ ದ್ವೇಷ ಮಾಡಬೇಡ್ರಿ. ಅವರು ನಿನ್ ಗಂಡಿಗೆ ಹೆಂಡತಿ ಆಗ್ಬೇಕು, ಮಕ್ಕಳಾಗಬೇಕು, ಅವರು ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರ್ರಿ. ತೀರಾ ಮಾತಾಡ್ತಿದ್ರೆ ಓಟೆ ಹೊತ್ತು ಜಗಳ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳು ನೀನೇನೆ. ನೋಡು ಒಂದು ಮಾತ. ಸರಿ ಕಣೆ ಲಸ್ಮಕ್ಕ, ನನ್ನ ಜೊತೆಗೆ ನೀನು ಇದ್ದಿದ್ರೆ ಚೆನ್ನಾಗಿರೋದು. ಅಯ್ಯಪ್ಪ, ನನ್ನ ಮಕ್ಕ ಕಂಡ್ರೆ ಅಷ್ಟೇನೆ ಅವ್ರ ಸಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ ಅವ್ರ ಮನೆಯವ್ರಿಗೆ. ಏನೋ ರಾಜ ಒಬ್ಬ, ನಾನು ಹೇಳಿದ್ರೆ ಏನಾನ ಕೇಳಿದ್ರೆ ಕೇಳ್ಬೋದು ಅಷ್ಟೇನೆ. ಅದು ಬಿಟ್ರೆ ಆ ಮನೆಗೆ ಬರೋದು ಇಲ್ಲ ನಾನು, ಅವ್ರು ನೀನ್ ಮಿಕ್ಕಿದವ್ರಿಗೆ ಯಾರಿಗೂ ಹೇಳೋದು ಇಲ್ಲ. ಸರಿ ಬಿಡು, ನೀನೇನು ಬರಬೇಡ, ನೋಡೋಣ. ನಾನೇ ಯಾವತ್ತಾದ್ರೂ ಒಂದು ಬಿಡು ಮಾಡ್ಕೊಂಡು ಹೋಗಿ ಮಾತಾಡ್ತೀನಿ ಆ ಕಾಳಮ್ಮ ತಗೇನೆ. ಸರಿ ಕಣಕ್ಕ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ. ನನ್ನ ಮಕ್ಕಳಂತೂ ಹೇಳ್ತಾ ಇರ್ತಾರೆ, ಏನಮ್ಮ ನಾವು ಎಲ್ಗೂ ಹೋಗಕ್ಕೂ ಆಗ್ತಾ ಇಲ್ಲ, ಅವ್ರು ಯಾರು ನೋಡಿರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಮಗ ಅಂತೂ ಸಿಟ್ಟು. ನಾನು ಯಾರು ಕೂಟು ಜಗಳ ಮಾಡಬೇಡ ಅಂತ ಹೇಳಿರೋದಕ್ಕೆ ಸುಮ್ಮನೆ ಇದ್ದಾನೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವನು ಎಷ್ಟು ರಂಪರಾಮಾಯಣ ಮಾಡೋನೋ ಏನು ಕತ್ತಿಯೋ.
ಎಲ್ಲ ಏನು ಜಗಳ ಮಾಡ್ಕೊಂಬಕ್ ಹೋಗ್ಬೇಡ್ರಿ ಅಂತಾನ ನಿನ್ ಮಕ್ಳಿಗೂ ಹೇಳು. ನೀನು ಅಷ್ಟೇನೆ, ಯಾರನ್ನ ಒಂದ್ ಮಾತಾಡಿರೋನು ಏನು ಬೇಜಾರ್ ಮಾಡ್ಕೊಂಬಕ್ ಹೋಗ್ಬೇಡ್ರಿ. ಏನ್ ಮಾಡಕ್ಕಾಗುತ್ತೆ ಹೇಳು, ಅವ್ರಿಗೂ ಬೇಜಾರಾಗುತ್ತೆ ತಾನೆ. ಹಿಂಗ್ ಇದ್ಕಿದ್ದಂಗೆನೆ ಎಣ್ಣೆ ಹೆಂಡತಿ ಮಕ್ಕಳು ಅಂತ ಹೇಳಿ ನೀವು ಬಂದ್ರೆ ಅವ್ರಿಗೆ ಬೇಜಾರಾಗ್ದಂಗಿರುತ್ತಾ? ಅವ್ರ ಮನೆಯವ್ರಿಗೆ, ಅವ್ರ ಹೆಂಡತಿಗೆ, ನಿಮ್ಮ ಅಕ್ಕಯಿಗೂನು ಅವ್ರ ಮಕ್ಳಿಗೂನು. ಅದಕ್ಕೆ ಅವ್ರೇನ ಒಂದ್ ಮಾತು ಅಂದ್ರೂ ಸಹಿಸ್ಕೋಬೇಕು ನೀವು ಒಂದ್ ಸ್ವಲ್ಪ ದಿನ ಆಗತಕ್ಕನ. ಹಂಗ ಸರಿ ಆತ್ ಕಣಕ, ಸಹಿಸ್ಕೊಂತೀವಿ ಹೇಳು. ನಾವ್ ಅದಕ್ಕೇನೆ ಯಾರ ಹತ್ರನು ಜಗಳ ಮಾಡಕ್ ಹೋಗಿಲ್ಲ ನಾನು. ಯಾರೇನಂದ್ರು ಸುಮ್ನಾಗಿದ್ದೀನಿ. ತಿರ್ಗ್ಸ್ ಮಾತಾಡಕ್ಕೆ ಹೋಗಿಲ್ಲ ನಾನು. ಗುಣಕಯ್ಯ, ಅಕ್ಕ ಕುತ್ಕೊಂಡಿರಿ, ಕಾಪಿ ನಾನು ಕಾಸ್ಕೊಂಬತ್ತೀನಿ. ಏನು ಬೇಡ ಬಿಡಕ, ಹೋಗ್ತೀನಿ. ಕಾಪಿ ಬೇಡ, ಏನು ಬೇಡ, ಇರ್ಲಿ ಕುಕ್ಕಳಕ್ಕ, ಪರವಾಗಿಲ್ಲ. ಒಂದ್ 5 ನಿಮಿಷ ಕಾಸ್ಕೆ ಬರ್ತೀನಿ, ಕುಕ್ಕೊಂಡಿರಿ. ಸರಿ ಅಮ್ಮ ದೇವಮ್ಮ, ಹೆಂಗೋ ನೀನು ಸ್ವಲ್ಪ ತಾಳ್ಮೆಯಿಂದ ಇರೋದಕ್ಕೆ ಸರಿಯಾಗೈತಿ. ನೀನು ಕಾಳಮ್ಮ ನಂಗೆ ಜಗಳ ಮಾಡಾಳಾಗಿದ್ರೆ ಏನೂ ಇಲ್ಲ, ದಿನ ಗುದ್ದಾಡ್ಬೇಕಾಗದು ನೀವು. ನನಗೂ ಅರ್ಥ ಆಗುತ್ತೆ ಕಣಕ್ಕ, ನಾವು ಮಾಡಿರೋದು ತಪ್ಪೇನೆ, ಅವ್ರಿಗೆ ನಾವು ಅನ್ಯಾಯ ಮಾಡಿದೀವಿ ಅಂತಾನ. ಅದನ್ನ ನಾವು ಅರ್ಥ ಮಾಡ್ಕೊಂಡಂಗೆ ಅವ್ರು ಅರ್ಥನೇ ಮಾಡ್ಕೊಂಬಲ್ವಲ್ಲ, ಅದೇ ಬೇಜಾರು ಅಷ್ಟೇನೆ. ಹೋಗ್ಲಿ ಬಿಡು, ಎಂದಾದ್ರೂ ಒಂದ್ ದಿವಸ ಅವ್ರಿಗೂ ಅರ್ಥ ಆಗುತ್ತೆ ನಿಮ್ದೇನು ತಪ್ಪಿಲ್ಲ ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.